ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ ನೋಡಿ. ದಕ್ಷಿಣ ಭಾರತದಲ್ಲಿ ಮಳೆ ಆಗ್ತಾ ಇಲ್ಲ, ಆದರೆ ಉತ್ತರ ಭಾರತದಲ್ಲಿ ಸಾಕಷ್ಟು ಕಡೆ ಮಳೆ ಆಗ್ತಾ ಇದೆ. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಈಗ ಸಭೆ ಮಾಡಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಬೆಳೆ ಮತ್ತು ಜಾನುವಾರುಗಳಿಗೆ ನೀರಿಲ್ಲ ಅನ್ನುವಂಥದ್ದು ಸಾಕಷ್ಟು ಈಗ ರೈತರು ಒಂದು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ಭೀಕರ ಬರಗಾಲಾಗಿದೆ. ಇದಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ, ಆ ಕ್ರಮದ ನಿಮಿತ್ತವಾಗಿ ಇವತ್ತಿನ ಒಂದು ಸಭೆ ಆಗಿದೆ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆಯ ವಿಳಂಬದಿಂದ ಸಾಕಷ್ಟು ರೈತರು ಕಂಗಾಲ ಹೋಗಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಬೆಳೆ ಮತ್ತು ಜಾನುವಾರುಗಳಿಗೆ ನೀರಿಲ್ಲ, ಜನ ಪರಿತಪಿಸ್ತಾ ಇದ್ದಾರೆ. ಒಂದು ಕಡೆ ಪ್ರವಾಹ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಭೀಕರ ಬರಗಾಲ ಆಗ್ತಾ ಇದೆ. ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರ ಜೊತೆ ಮೀಟಿಂಗ್ ಮಾಡಿ ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಳಲೇಬೇಕು ಅಂತ ಕೇಂದ್ರದಿಂದ ಅನುದಾನ ತರುವ ಬಗ್ಗೆ ಎಂಪಿಗಳ ಜೊತೆ ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಬೆಳಿಗ್ಗೆ ಕಾನೂನು ತಜ್ಞರು ಮತ್ತು ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡಿದರು. ಸಂಜೆ ಜಲಶಕ್ತಿ ಸಚಿವರ ಭೇಟಿಗೂ ಕೂಡ ಸಿಎಂ ಡಿ.ಕೆ. ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಡಿ.ಕೆ. ಶಿವಕುಮಾರ್ ಒಳ್ಳೆ ಪ್ಲ್ಯಾನ್ ಮಾಡಿ ದೆಹಲಿಯಲ್ಲೇ ಯಾಕೆ ಸಭೆ ಮಾಡಿದರು ಅಂದರೆ, ಅಲ್ಲಿ ಸಂಸದರ ಜೊತೆ, ಕಾಂಗ್ರೆಸ್ ಸಂಸದರ ಜೊತೆ ಯಾಕೆ ಸಭೆ ಮಾಡಿದರು ಅಂದರೆ, ಅಲ್ಲಿ ಕೇಂದ್ರ ಸರ್ಕಾರದಿಂದ ತರಬೇಕಾದಂಥ ಅನುದಾನವನ್ನು ಅವರ ಹೆಗಲಿಗೆ ವಹಿಸಿಬಿಟ್ರೆ ಆರಾಮಲ್ಲಿ ಒಂದಿಷ್ಟು ರಾಜ್ಯಕ್ಕೆ ನೆರವಾಗ್ತಾರೆ ಅಂತ. ಯಾಕಂದರೆ ಸಾಕಷ್ಟು ರಾಜ್ಯದಲ್ಲಿ ಈಗ ಬರಪೀಡಿತ ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡಬೇಕು ಅಂತ ಸಾಕಷ್ಟು ಜಿಲ್ಲೆ, ಈಗ ಮಂಡ್ಯ, ರಾಮನಗರ ಆ ಭಾಗದಲ್ಲೆಲ್ಲ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಬರಪೀಡಿತ ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡಿ, ಯಾಕಂದರೆ ನಾವು ಬೆಳೆದಿರುವಂಥ ಬೆಳೆಗಳು ನಾಶವಾಗಿ ಹೋಗ್ತಾ ಇದ್ದಾವೆ ಅಂತ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆಯನ್ನು ಬೆಳೆದಿದ್ದಾರೆ, ಪಾಪ ಸಕಾಲಕ್ಕೆ ಬೇಕಾದಂಥ ಮಳೆ ಬಂದಿಲ್ಲ, ನೀರಿಲ್ಲ, ಬೆಳೆಗಳು ಒಣಗಿ ಹೋಗಿದ್ದಾವೆ. ಸಾಲ ಸೋಲ ಮಾಡಿ ಬಿತ್ತನೆ ಬೀಜ ಬಿತ್ತಿದ್ರು, ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಆಕಾಶ ನೋಡ್ಕೊಂಡು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ಅನ್ನದಾತರೇ ಇವತ್ತು ಬೆಳೆದಿರುವಂಥ ಬೆಳೆಗಳು ಒಣಗಿ ಹೋಗ್ತಾ ಇದ್ದರೆ ದೇಶದ ವಿವಿಧ ವರ್ಗದ ಜನರ ಮುಂದಿನ ಪರಿಸ್ಥಿತಿ ಏನಾಗ್ಬೋದು. ಹಾಗಾಗಿನೇ ಇದು ಟೋಟಲಿ ಸರ್ಕಾರದ ಮೇಲೆ ಕಪ್ಪು ಚುಕ್ಕಿ ಬರ್ತದೆ. ನೋಡಿ, ಮೊನ್ನೆ ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಿದರು. ಆ ಭಾಗದ ಜನಪ್ರತಿನಿಧಿಗಳು ತಮ್ಮ ಸ್ವಂತ ಖರ್ಚಲ್ಲಿ ಮೋಡ ಬಿತ್ತನೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೂ ಕೂಡ ಆ ಒಂದು ಪ್ರಜ್ಞೆ ಇರಬೇಕಾಗಿತ್ತು. ಅಟ್ಲೀಸ್ಟ್ ಮಳೆ ಬರ್ತಾ ಇಲ್ಲ, ನಾವೇನು ಮಾಡ್ಬೋದು, ರೈತರಿಗೆ ಹೆಂಗೆ ಸಹಾಯ ಮಾಡ್ಬೋದು, ಅವು ಯಾವ ಕೂಡ ನಡೀತಾ ಇಲ್ಲ. ಬರೀ ಸಂಪುಟ ವಿಸ್ತರಣೆ ಬಗ್ಗೆ, ಕುರ್ಚಿ ಕಾದಾಟದ ಬಗ್ಗೆನೇ ಈಗ ಚರ್ಚೆಗಳಾಗ್ತಾ ಇದ್ದಾವೆ ಹೊರತು ರೈತರ ಪರಿಸ್ಥಿತಿ ಬಗ್ಗೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ರೈತರು ಈಗ ಮಳೆ ಇಲ್ಲದೇ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಈಗ ಕರಾವಳಿ, ಮಲೆನಾಡು ಭಾಗದಲ್ಲಿ ಸ್ವಲ್ಪನಾದರೂ ಮಳೆ ಬರ್ತಾ ಇದ್ರು ಕೂಡ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಮಳೆ ಇಲ್ಲದೇ ಜನ ಈಗ ಪರಿತಪಿಸ್ತಾ ಇದ್ದಾರೆ. ಹಾಗಾಗಿ ಕಳೆದ ವರ್ಷ ಈ ಸಂದರ್ಭದಲ್ಲಿ ಇದೇ ಸಮಯದಲ್ಲಿ ಅನೇಕ ಜಲಾಶಯಗಳು ಭರ್ತಿಯಾಗಿದ್ವು. ಒಳಹರಿವು ಜಾಸ್ತಿ ಆಗ್ತಾ ಇತ್ತು, ಹೊರಹರಿವು ಕೂಡ ಜಾಸ್ತಿ ಆಗ್ತಾ ಇತ್ತು. ಈ ಸಲ ಅನೇಕ ಜಲಾಶಯಗಳು ಇವಾಗ ಡೆಡ್ ಸ್ಟೋರೇಜಿಗೆ ಹೋಗಿ ನಿಂತಿದ್ದಾವೆ. ಹಾಗಾಗಿ ಏನು ಮಾಡಬೇಕು, ಆ ನಿಟ್ಟಿನಲ್ಲಿ ಇವಾಗ ಸಭೆಗಳನ್ನು ಮಾಡಿದ್ರೂ ಕೂಡ ಆ ಸಭೆಯ ಪ್ರತಿಫಲ ಏನು, ನಿಜಕ್ಕೂ ಕೇಂದ್ರ ಸರ್ಕಾರದಿಂದ ಅನುದಾನ ತರ್ತಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೇಂದ್ರದ ಅಲ್ಲಿ ಒಂದು ನಾಯಕರ ತಂಡ ಏನಿದೆಯಲ್ಲ, ಇಲ್ಲಿ ರಾಜ್ಯಕ್ಕೆ ಬರಬೇಕು. ಫಸ್ಟು ಬರ ಅಧ್ಯಯನ ಮಾಡಬೇಕು. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಒಂದು ತಿಳಿಸ್ಬಿಟ್ಟು ಕೇಂದ್ರಕ್ಕೆ ಅದರದ್ದೊಂದು ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟ್ ಮುಖೇನವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟು ಬೆಳೆ ಪರಿಹಾರ ಕೊಡಬೇಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಷ್ಟು ಬೆಳೆ ಪರಿಹಾರ ಕೊಡಬೇಕು, ಹಾಸನ ಜಿಲ್ಲೆಯಲ್ಲಿ ಇಷ್ಟು ಕೊಡಬೇಕು. ಈ ಥರ ಎಲ್ಲ ತಂಡನೇ ಬಂದಿಲ್ಲ, ಇನ್ನು ತಂಡ ಬರಬೇಕು ಅಂತ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ತಂಡ ಬರಬೇಕು, ಬರ ಅಧ್ಯಯನ ಮಾಡಬೇಕು, ಆ ರಿಪೋರ್ಟನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಬೇಕು. ಅದಾದ ಮೇಲೆ ಪರಿಹಾರದ ನಿಟ್ಟಿನಲ್ಲಿ ಇವರು ಏನಾದರೂ ಮಾತಾಡ್ಬೋದು. ಸುಮ್ಮನೆ ಹೋಗಿ ಸಭೆ ಮಾಡಿದ ತಕ್ಷಣ ಯಾವುದು ಕೂಡ ಅಲ್ಲಿ ಬಗೆಹರಿಯುವ ಲಕ್ಷಣಗಳು ಕಂಡುಬರಲ್ಲ.